ಇದು ಇನ್ಫೆಕ್ಷನ್ ಆಗಿದ್ದು ಅಂತಂದ್ರೆ ಆಕ್ಚುಲಿ ನಮ್ಮಮ್ಮ ಒಂದು 10 days ಹಾಲು ಕರೆದಿದ್ದು ಅಷ್ಟೇನೆ, ಅದಕ್ಕೆ ಹಿಂಗಾಗ್ಬಿಟ್ಟೈತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಪ್ಪ ಅಂತಂದರೆ ವಿಷಯ, ನಾನು ಬ್ಯಾಂಗ್ಳೂರ್ಗೆ ಹೊರಟೋಗಿದ್ದೆ, ಬಟ್ ಮತ್ತೆ ವಾಪಸ್ ಬಂದಿದ್ದೀನಿ. ಯಾಕಂತಂದರೆ ಇಲ್ಲಿ ನೋಡಿ ಗಾಯನ ಎಷ್ಟು ಗಾಯ ಆಗಿದೆ ಅಂತ, ಅದಕ್ಕೋಸ್ಕರ ವಾಪಸ್ ಬಂದ್ಬಿಟ್ಟೆ ಊರಿಗೆ, ನಮ್ಮ ಅಮ್ಮನ ಮನೆಗೆ ಬಂದ್ಬಿಟ್ಟೆ. ಬೆಂಗಳೂರಲ್ಲಿ ಏನು ಕೆಲಸನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಲೈಕ್ ಒಂದು ಪಾತ್ರೆ ಕೂಡ ತೊಳೆಯೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ತುಂಬ ಇನ್ಫೆಕ್ಷನ್ ಆಗಿತ್ತು ಕೈಗೆ. ಹಂಗಾಗಿ ವಾಪಸ್ ಬಂದೆ. ಸೊ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ, ಸುಮ್ಮನೆ ಡೈಲಿ ವ್ಲಾಗ್ ಥರ ಅಂತ ಮಾಡ್ತಾಯಿದ್ದೀನಿ. ಹಾಸ್ಪಿಟಲಿಗೆ ತೋರಿಸ್ದೆ, ಬಟ್ ಹಾಸ್ಪಿಟಲಲ್ಲಿ ಒಂದು 5 days ಆಗುತ್ತೆ ಕಡಿಮೆ ಆಗೋಕ್ಕೆ ಅಂತ ಹೇಳಿದ್ದಾರೆ. ಬಟ್ ನಮ್ಮ ಅಮ್ಮ ಇಲ್ಲಿ ಯಾವುದೋ ಗಿಡದ್ದು ಆಯುರ್ವೇದಿಕ್ ಯಾವುದೋ ಒಂದು ಹಾಲು ಥರ ಇದೆ, ಅದನ್ನು ಹಚ್ಚಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡಿ ಇದೆ. ಸೊ ಇದರಲ್ಲಿ ಬರೋವಂಥ ಇಲ್ಲಿ ನೋಡಿ ಈ ಹಾಲನ್ನ ಹಚ್ಚಿದ್ರೆ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಹಾಲು ಹಚ್ಚಕ್ಕೆ ಅಂತ ಬಂದೆ. ಸೊ ಇವಾಗ ಇದನ್ನ ಹಚ್ಕೊಂಡು ಮನೆಗೆ ಹೋಗ್ಬೇಕು. ನನ್ನ ಮಗಳು ವೆಯ್ಟ್ ಮಾಡ್ತಾ ಇದ್ದಾಳೆ, ಅಯ್ಯೋ ನಮ್ಮ ಅಮ್ಮ ಬರಲೇ ಇಲ್ವಲ್ಲಪ್ಪ ಅಂತ ಆಲ್ರೆಡಿ ಕೂಗ್ತಾ ಇದ್ಲು ಅಮ್ಮ ಅಮ್ಮ ಅಂತ. ಇದನ್ನ ಹಚ್ಕೊಂಡು ಮನೆಗೆ ಹೋಗ್ತೀನಿ, ಬನ್ನಿ ಗೈಸ್. ಹಚ್ಚಿದ್ದೀನಿ, ನಿಜವಾಗ್ಲೂ ನೆನ್ನೆ ತುಂಬ ಸ್ವೆಲ್ಲಿಂಗ್ ಇತ್ತು, ಬಟ್ ಇವತ್ತು ಸ್ವೆಲ್ಲಿಂಗು ಕೂಡ ಕಡಿಮೆ ಆಗಿದೆ ಆ್ಯಂಡ್ ಪಸ್ ಕೂಡ ಕಡಿಮೆ ಆಗ್ತಿದೆ. ಆ್ಯಕ್ಚುಲಿ ನೆನ್ನೆ ಪಸ್ಸು ಸ್ವಲ್ಪ ಜಾಸ್ತಿ ಆಗಿತ್ತು, ಇವತ್ತು ಪಸ್ಸು ಕೂಡ ಕಡಿಮೆ ಆಗಿದೆ. ಸೊ ನೋಡೋಣ, ಇನ್ನು 2 days ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಗ ಕಡಿಮೆ ಆಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ, ನೋಡಬೇಕು ಏನಾಗುತ್ತೆ ಅಂತ. ನೋಡಿ ಇದೆ ನಮ್ಮದು ಹೊಲ, ಜೋಳ ಎಲ್ಲ ಹಾಕಿದ್ದಾರೆ. ಅಲ್ಲಿ ಕೆರೆ ಇದೆ, ನಮ್ಮ ಮನೆ ಪಕ್ಕನೇ ಕೆರೆ ಇದೆ. ನಮ್ಮದು ಹೊಲದತ್ರ ಮನೆ, ನೋಡಿ ನೀವೇ. ಸೂಪರಾಗಿರುತ್ತೆ ಅಲ್ವಾ? ಬ್ಯಾಂಗ್ಳೂರು ಜೀವನಕ್ಕಿಂತ ನಿಜವಾಗ್ಲೂ ಈ ಹಳ್ಳಿ ಜೀವನ ಎಷ್ಟು ಸೂಪರಾಗಿರುತ್ತೆ ಅಂತಂದರೆ ಹೇಳೋಕ್ಕೆ ಆಗಲ್ಲ ಅದನ್ನು. ಗೈಸ್, ನೀವು ಯಾರಾದರೂ ಈ ವ್ಲಾಗ್ನ ನೋಡ್ತಾ ಇದ್ರೆ ನಿಮಗೆ ಹಳ್ಳಿ ಜೀವನ ಇಷ್ಟನಾ ಅಥವಾ ಸಿಟಿ ಜೀವನ ಇಷ್ಟನಾ ಅಂತ ಕಮೆಂಟ್ ಮಾಡಿ, ಓಕೆ? ನಾನು ಎಷ್ಟೊಂದು ವೀಡಿಯೋಸ್ ಇಲ್ಲೆಲ್ಲ ಮಾಡಿದ್ದೀನಿ. ಆ್ಯಕ್ಚುಲಿ ನೇಚರಲ್ಲಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ವೀಡಿಯೋಸ್ನ. ಇಲ್ಲೇ ಮಾಡ್ತೀನಿ, ತುಂಬ ವೀಡಿಯೋಸ್ ಇಲ್ಲೆಲ್ಲ ಮಾಡಿದ್ದೀನಿ ನೋಡಿ. ಅಲ್ಲಿ ಕಾಣಿಸ್ತಾ ಇರೋದು ನಮ್ಮದು ಮನೆ ಆ್ಯಂಡ್ ಏನೋ ಕೊಬ್ಬರಿ, ಲೈಕ್ ಅದು ಕೊಬ್ಬರಿ ಎಲ್ಲ ಹಾಕೋಕ್ಕೆ ಮಾಡಿರೋ ಅಂಥದ್ದು. ಆ್ಯಂಡ್ ಇನ್ನೊಂದು ಏನಪ್ಪ ವಿಷಯ ಅಂತಂದರೆ, ನಾವು ಬೆಂಗಳೂರಲ್ಲಿ ಇರೋದಕ್ಕಿಂತ ಊರಿಗೆ ಬಂದಾಗ ನನ್ನ ಮಗಳು ಖುಷಿ ನೋಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಪ್ರತಿಯೊಂದು ಅಲ್ಲಿ ಆರ್ಟಿಫಿಷಿಯಲ್ ಆಗಿ ನಾವು ಫೋಟೋ ತೋರಿಸ್ಬಿಟ್ಟು ವಿಡಿಯೋ ತೋರಿಸ್ಬಿಟ್ಟು ಕೋಳಿ ನೋಡು, ಹಸು ನೋಡು, ಎಮ್ಮೆ ನೋಡು ಅಂತ ನಗಾಡಿಸ್ಬೇಕು. ಬಟ್ ಇಲ್ಲಿ ಹಂಗಲ್ಲ, ಎಲ್ಲ ಡೈರೆಕ್ಟಾಗೆ ಸಿಗುತ್ತೆ. ಲೈಕ್ ಕೋಳಿಗಳಿರ್ಬೋದು, ಎಮ್ಮೆ, ಹಸು, ಮೇಕೆ, ಪ್ರತಿಯೊಂದು. ಇಲ್ಲಿ ನೋಡಿ ಕೋಳಿಗಳು, ಇದು ನೋಡ್ಬಿಟ್ರೆ ಸಾಕು, ಅವಳಿಗೆ ಖುಷಿಯಾಗಿ ಹೋಗ್ತಾಳೆ. ಆ್ಯಂಡ್ ಇದು ಹಟ್ಟಿ ಅಂದರೆ ಹಸು ಕಟ್ಟಾಕ್ತೀವಲ್ಲ, ಸೊ ಆ ಹಟ್ಟಿ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ ಇದೆ ಏನು ಜೋಳ ಕಟ್ ಮಾಡೋ ಮಿಷಿನ್ನು. ಇದೆಲ್ಲ ಹಸುಕ್ ತಿಂಡಿ ಎಲ್ಲ ತಿಂಡಿಗಳೆಲ್ಲ ಇಟ್ಟಿದ್ದಾರೆ. ಇದು ನಮ್ಮ ಧನ್ಯನ್ ಪುಟ್ಟ ಪಾಪು. ಪುಟ್ಟ ಪಾಪು, ಇಲ್ಲೆಲ್ಲ ಹಸು ಕಟ್ಟಾಕಕ್ಕೆ. ಪುಟ್ಟ ಪಾಪು ನಮ್ಮ ಧನ್ಯನ್ ಫೇವ್ರೆಟ್. ಯಾವಾಗಲೂ ಕೇಳ್ತಾಳೆ, ಅಜ್ಜಿ ಪುಟ್ಟ ಪಾಪು ಏನು ಮಾಡ್ತಿದ್ದೆ ಅಂತ ಕೇಳ್ತಾಳೆ. ಅಷ್ಟಿಷ್ಟ ಅವಳಿಗೆ. ಇವಳಂದರೆ ರಾಣಿ ಅಂತ ಹೆಸರು ಬೇರೆ ಕಟ್ಕೊಂಡವಳೆ ಇದಕ್ಕೆ. ನಾಣಿ ಅಂತ ಬೇರೆ ಅಂತಿರ್ತಾಳೆ. ಅವಳನ್ನೇ ಕರ್ಕೊಬಂದು ತೋರಿಸ್ತೀನಿ ರೀ ನಿಮಗೆ. ಇನ್ನೊಂದು ವಿಷಯ, ನನಗೇನಕ್ಕಿದ್ದು ಇನ್ಫೆಕ್ಷನ್ ಆಗಿದ್ದು ಅಂತಂದರೆ, ಆ್ಯಕ್ಚುಲಿ ನಮ್ಮಮ್ಮ ಟೂರ್ಗೆ ಹೋಗಿದ್ದಾಗ ನಾನೇ ಹಾಲು ಕರಿತಿದ್ದಿದ್ದು. ಸೊ ಹಾಲು ಕರಿಬೇಕಾದ್ರೆ ಅದರಲ್ಲಿ ಏನೋ ಲೈಕ್ ಹಸುವಿನ ಕೆಚ್ಚಲಿರುತ್ತಲ್ಲ, ಆ ಕೆಚ್ಚಲ ಏನೋ ಗುಳ್ಳೆಗಳಾಗಿತ್ತು. ಆ್ಯಕ್ಚುಲಿ ಡಾಕ್ಟರ್ ಹೇಳಿದ್ರು ಇದು ಸ್ಪ್ರೆಡ್ ಆಗುತ್ತೆ ಅಂತ. ಬಟ್ ನಾನೇನು ಮಾಡಿದೆ ಅಂತಂದರೆ, ಆ್ಯಕ್ಚುಲಿ ಸೋಪಾಗಿ ವಾಶ್ ಮಾಡ್ಕೋತಿದ್ದೆ, ಬಟ್ ಅಂದ್ರೂ ಇಲ್ಲಿ ಸ್ವಲ್ಪ ಚಾಕುಲ್ ಕಟ್ ಮಾಡ್ಕೊಬಿಟ್ಟಿದ್ದೆ. ಅಲ್ಲಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋಯ್ತು. ಫಸ್ಟು 2 ಒಂಥರ ಬಬಲ್ ಥರ ಎದ್ದೇಳ್ತು, ಗುಳ್ಳೆಗಳ ಥರ ಚಿಕ್ಕದು ಗಂಟು ಥರ ಎದ್ದೇಳ್ತು. ನಾನು ಹೋಗುತ್ತೆ ಬಿಡು ಅಂದ್ಬಿಟ್ಟು ಸ್ವಲ್ಪ ಇಗ್ನೋರ್ ಮಾಡಿಬಿಟ್ಟೆ. ಅದು ನೋಡಿದ್ರೆ ಈ ಥರ ಇನ್ಫೆಕ್ಷನ್ ಆಗೋಯ್ತು. ಸಖತ್ ಬೇಜಾರಾಗುತ್ತೆ ನೋಡಿದ್ರೆ. ಯಾರೇ ರೈತರು ಇದ್ರೂ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಈ ಥರ ಗುಳ್ಳೆಗಳೆಲ್ಲ ಆದರೆ ದಯವಿಟ್ಟು ಹೈಜೀನ ಮೇಂಟೈನ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂತಂದರೆ ಈ ಥರ ಇನ್ಫೆಕ್ಷನ್ ಆದರೆ ಮನೇಲಿ ಒಬ್ಬೊಬ್ಬರು ಇದ್ದರೆ ಯಾರು ಕೆಲಸ ಮಾಡೋಕ್ಕಾಗುತ್ತೆ? ಕೆಲಸನೂ ಮಾಡೋಕ್ಕಾಗಲ್ಲ. ನನಗೆ ಇವಾಗ ಇವನ್ ಒಂದು ಈರುಳ್ಳಿ ಕಟ್ ಮಾಡೋಕ್ಕೂ ಆಗಲ್ಲ, ಆ ಥರ ಇನ್ಫೆಕ್ಷನ್ ಆಗ್ಬಿಟ್ಟೈತೆ. ಕೈಯು ಊದ್ಕೊಬಿಟ್ಟೈತೆ ನೋಡಿ ನೀವೇನೆ. ಜಸ್ಟ್ ಒಂದು 10 days ಹಾಲು ಕರೆದಿದ್ದು ಅಷ್ಟೇ, ಅದಕ್ಕೆ ಹಿಂಗಾಗ್ಬಿಟ್ಟೈತೆ. ಧನ್ಯಾ, ಏನು ನೋಡೋಕೆ ಬಂದಿದ್ಯಾ? ಏನಾಗ್ಬೇಕದ್ ನಿನಗೆ?
ಹ ತಾಯಿ ಮಾತಾಡ್ಸೋಗು ನಿನ್ ಮಗಳನ್ನ ಮುದ್ದು ಕೊಡ್ತಾ ಇದೆಯಪ್ಪ. ಗೈಸ್ ಅದೇ ನಮ್ಮ ಕೆರೆ. ಇವಳೆ ನಮ್ಮ ಕುಳ್ಳಿ. ಯಾರಿಷ್ಟಮ್ಮ? ಇವಾಗ ಮಧ್ಯಾಹ್ನ ಆಯಿತು. ಸೊ ಅವಳಿಗೆ ಊಟ ಮಾಡಿಸಿ ಅವಳನ್ನ ಕೂಡ ಮಲಗಿಸ್ಬೇಕು, ನಾನು ಕೂಡ ಮಲ್ಕೋಬೇಕು. ಯಾಕಂದರೆ 5 days ರೆಸ್ಟ್ ಮಾಡೋಕೆ ಹೇಳಿದ್ದಾರೆ. ಸೊ ನಾನು ಕೂಡ ಮಲ್ಕೋಬೇಕು. ಹಂಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.